ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಡಿಫ್ರೆಂಟಾಗಿ ಮಾಡ್ಕೊಳ್ಳುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಸೀರೆಗೆ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸೀರೆ ಕಲರ್ ಕಾಂಬಿನೇಷನ್ ಬಂದು ಪಲ್ಲು ಬಂದು ಪರ್ಪಲ್ ಕಲರ್ ಇದೆ, ಬಾಡಿ ಕಲರ್ ಬಂದು ಗ್ರೀನ್ ಇದೆ. ಹಾಗಾಗಿ ನಾನು ಎರಡೂ ತರಹದ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಈ ಎರಡು ಕಲರ್ಗಳನ್ನು ಯೂಸ್ ಮಾಡಿಕೊಂಡು ಇವತ್ತಿನ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಸೀರೆ ನೋಡಿ, ಇದು ಬಂದು ಪಲ್ಲು ಬಾರ್ಡರು, ತುಂಬಾ ಅಗಲ ಬಂದಿದೆ. ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸ್ಯಾರಿಗೆ. ಹಾಗೆ ಎಲ್ಲ ಥರದ ಸ್ಯಾರಿಗೂ ಕೂಡ ಈ ಡಿಸೈನನ್ನು ನೀವು ಮಾಡ್ಕೋಬೋದು. ನಾನು ಎರಡು ಕಲರ್ಗಳನ್ನು ಯೂಸ್ ಮಾಡಿ ಡಿಸೈನ್ ತೋರಿಸ್ತೀನಿ. ಹಾಗೆ ಇವತ್ತು ಕುಚ್ಚು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಏನೇನು ಬೇಕೋ ಎಲ್ಲ ತೋರಿಸ್ಬಿಡ್ತೀನಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಹಾಗೆ ಪಲ್ಲು ಕಲರ್ ಮತ್ತು ಬಾಡಿ ಕಲರ್ ಎರಡೂ ಕಲರ್ಗಳ ನಾನು ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಕಲರ್ನಲ್ಲಿ ಆರಳೆ ದಾರ ಈ ಥರ ರೆಡಿ ಮಾಡಿ ತಗೊಂಡಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ನಾವು ಈ ಜರಿ ಥ್ರೆಡ್ಡನ್ನು ಪೋಣಿಸಿ ಕುಚ್ಚನ್ನು ಕಟ್ಟೋದ್ರಿಂದ ತುಂಬಾ ಬೇಗನೆ ಹಾಕ್ಕೋಬೋದು. ಈ ಥರ ಒಂದು ಎಮ್ಮಿಂಗ್ ಸೂಜಿಗೆ ಎರಡೆಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದರಿಂದ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಕುಚ್ಚು ಕಟ್ಟೋದಕ್ಕೆ ನಮಗೆ 150 ಎಳೆ, 120 ಎಳೆಯಿಂದ 180 ಎಳೆವರೆಗೂ ಕಟ್ಕೋತಾರೆ. ಕಟ್ಟೋರು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಥ್ರೆಡ್ ಕುಚ್ಚು ಕಟ್ಟೋದಕ್ಕೆ ಇಷ್ಟೇ ತೊಗೋಬೇಕಂತ. ಆದರೆ ಈ ಡಿಸೈನ್ಗೆ ನಾನು 120 ಎಳೆ ತೊಗೋತಾ ಇದ್ದೀನಿ. ನಿಮ್ಮ ಹತ್ರ ಒಂದೇ ಥ್ರೆಡ್ ಇದ್ದರೆ 120 ಎಳೆ ಸುತ್ಕೊಳ್ಳಿ. ನಾನಿಲ್ಲಿ 3 ಕಲರ್ ತೊಗೊಂಡಿದ್ದೀನಿ, ಅಂದರೆ 3 ದಾರ ತೊಗೊಂಡಿದ್ದೀನಿ ಒಂದೇ ಕಲರ್ನಲ್ಲಿ. ಈಗ ಈ 3ಅನ್ನು ನಾನು ಒಂದು 40 ಸಲ ಸುತ್ಕೊಂಡ್ರೆ ಸಾಕು, ನನಗೆ 120 ಎಳೆ ದಾರ ಆಗುತ್ತೆ. 2 ಇದ್ದರೆ ಕೂಡ ಸುತ್ಕೋಬೋದು, ಯಾಕಂದರೆ ಬೇಗ ಕಂಪ್ಲೀಟ್ ಆಗುತ್ತಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಉಳಿದಿರೋದನ್ನು ತಗೊಂಡು ಈಗ ಈ 3 ದಾರನ ಸಮವಾಗಿ ತಗೊಂಡು ಈ ಥರ ಒಂದು ರೈಟಿಂಗ್ ಪ್ಯಾಡ್ಗೆ ನಾನು ಒಂದು 40 ಸಲ ಸುತ್ಕೋತೀನಿ. ನಮ್ಮ ಕಾಲಿಂದ ಕೂಡ ನಾವು ಸುತ್ಕೋಬೋದು ಫ್ರೆಂಡ್ಸ್, ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಮಾಡ್ಕೊಳ್ಳೋದು. ಇದಕ್ಕಿಂತ ಬೇಗನೆ ಮಾಡ್ಕೋಬೋದು ಕಾಲಿಂದ ಏನಾದರೂ ಸುತ್ಕೊಂಡ್ರೆ. ಅದನ್ನು ಕೂಡ ತೋರಿಸ್ತೀನಿ, ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಥರ ಸಮವಾಗಿ ತಗೊಂಡು 3 ಥ್ರೆಡ್ಡನ್ನು ಸೇರಿ ನಾನಿಲ್ಲಿ 40 ಸಲ ಸುತ್ಕೋತೀನಿ. ಆವಾಗ ನನಗೆ 120 ಎಳೆ ದಾರ ಬರುತ್ತೆ. ಓಕೆ, ಈ ಥರ ಸುತ್ತುತ್ತಾ ಬನ್ನಿ. ಇನ್ನೂ ಜಾಸ್ತಿ ಉದ್ದ ಬೇಕಂದರೆ ಇನ್ನೂ ಜಾಸ್ತಿ ಉದ್ದವಾಗಿರೋದು ಏನಾದರೂ ತಗೊಂಡು ನೀವು ಸುತ್ಕೋಬೋದು. ಓಕೆ ನೋಡಿ, 120 ಎಳೆ ಕಂಪ್ಲೀಟ್ ಆಗಿದೆ. ಇದನ್ನು ನಾನಿವಾಗ ಸಮವಾಗಿ ತಗೊಂಡು ಎಲ್ಲ ಥ್ರೆಡ್ಡನ್ನು ಒಟ್ಟಿಗೆ ತಗೊಂಡು ಕಟ್ ಮಾಡ್ಕೋತೀನಿ. ಎಲ್ಲ ಥ್ರೆಡ್ಡನ್ನು ಒಟ್ಟಿಗೆ ಸೇರಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಈ ಫ್ಯಾಬ್ರಿಕ್ ಗಮ್ಮನ್ನು ಹಚ್ಚುತ್ತಾ ಇದ್ದೀನಿ. ಈ ಡಿಸೈನ್ಗೆ ನಮಗೆ ಚೂಪಾಗಿ ಬೇಕಂತೇನಿಲ್ಲ, ಗಮ್ ಹಚ್ಚಿ ಈ ಥರ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ನಾವು ಸೀರೆಗೆ ಹೋಲ್ ಹಾಕಿ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇದು ಚೂಪಾಗೆ ಬೇಕಂತೇನಿಲ್ಲ. ಒಂದು ವೇಳೆ ಸೀರೆಗೆ ಹೋಲ್ ಮಾಡ್ಕೋಬೇಕಾದ್ರೆ ಕುಚ್ಚು ಬೇಕಂದಾಗ ಅವಾಗ ನಾವು ಇದನ್ನು ಚೂಪಾಗಿ ಮಾಡ್ಕೋಬೇಕಾಗತ್ತೆ. ಇದನ್ನು ಈಗ ಒಣಗಲಿಕ್ಕೆ ಬಿಟ್ಬಿಡಬೇಕು. ಇದೇ ಥರ ನಾನು ಪಲ್ಲು ಕಲರ್ ಮತ್ತು ಬಾಡಿ ಕಲರ್ ಎರಡೂ ಥ್ರೆಡ್ಗಳನ್ನು ಮಾಡ್ಕೋತಾ ಇದ್ದೀನಿ. ಒಂದು ಸೀರೆಗೆ ಎಷ್ಟು ಬೇಕೋ ನೋಡಿಕೊಂಡು ಅಂದಾಜು ಮೇಲೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಇದು ಮುದ್ದೆಯಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಮುದ್ದೆ ಮುದ್ದೆಯಾಗಿ ಬಂದಿದೆ. ಇದನ್ನು ನಾವು ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಕುಚ್ಚು. ನಾನು ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಒಂದು ಸೀರೆಗೆ ಎಷ್ಟು ಬೇಕೋ ಅಷ್ಟು ನಾನು ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅಂದಾಜು ಮೇಲೆ. ಈ ಥರ ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡಿಕೊಂಡಾಗ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಹಾಕಿದಾಗೂ ಕೂಡ ತುಂಬಾ ನೀಟಾಗಿ ಕೂರುತ್ತೆ ಸೀರೆಗೆ. ಕಸ್ಟಮರ್ಗಳಿಗೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಈ ಥರ ಏನಾದರೂ ಮಾಡಿಕೊಟ್ರೆ. ನೀವು ಸ್ಟ್ರೇಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ಐರನ್ ಮಾಡ್ಕೋಬೋದು, ತುಂಬಾ ನೀಟಾಗಿ ಬರುತ್ತೆ. ಇವಾಗ ನೋಡಿ, ನೆಕ್ಸ್ಟ್ ಇವಾಗ ನಾವು ಸೀರೆಗೆ ಮಾರ್ಕನ್ನು ಮಾಡ್ಕೋಬೇಕು. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೆಜರ್ಮೆಂಟ್ ಟೇಪಿಂದ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ನಮ್ಮ ಬೆರಳು ಅಳತೆಯಿಂದ ಕೂಡ ಮಾಡ್ಕೋಬೋದು. ನಾನು ನಮ್ಮ ಸೆಕೆಂಡ್ ಬೆರಳನ್ನು ಯೂಸ್ ಮಾಡಿ ನಾನು
ಅಳತೆ ತಗೊಂಡು ಮಾಡ್ತಾ ಇದ್ದೀನಿ. ಹೆಬ್ಬೆಟ್ಟಿಂದ ಆದರೆ ಜಾಸ್ತಿ ದೂರ ಗ್ಯಾಪ್ ಬರುತ್ತೆ, ಅದಕ್ಕೋಸ್ಕರ ಈ ಬೆರಳಿಂದ ಈ ಥರ ಮಾರ್ಕನ್ನು ಮಾಡ್ಕೋತೀನಿ. ಮೆಜರ್ಮೆಂಟ್ ಟೇಪಿಂದ ಮಾಡೋದಕ್ಕಿಂತ ಈ ಥರ ಬೆರಳಳತೆಯಿಂದ ಫಾಸ್ಟಾಗಿ ಮಾಡ್ಕೋಬೋದು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈ ಥರ ಬೇಡ ಅಂದರೆ ಮೆಜರ್ಮೆಂಟ್ ಟೇಪಿಂದ 1/2 ಇಂಚ್ ಅಥವಾ ಅದಕ್ಕಿಂತ 1-2 ಪಾಯಿಂಟಷ್ಟು ಜಾಸ್ತಿ ಬಿಟ್ಕೊಂಡು ಸೀರೆ ಪೂರ್ತಿ ಮಾರ್ಕನ್ನು ಮಾಡ್ಕೊಳ್ಳಿ ಮೊದಲು. ಇನ್ನೂ ದೂರ ಬೇಕೆಂದರೆ 1 ಇಂಚ್ಗೆ ಮಾಡ್ಕೋಬೋದು, ಆದರೆ ಬೀಡ್ಗಳಿಗೆ ಹತ್ರನೇ ಬೇಕಾಗುತ್ತೆ. ಒಂದು ಕುಚ್ಚಾದಮೇಲೆ ಬೇಕಿದ್ರೆ ನೀವು 1 ಇಂಚಷ್ಟು ಗ್ಯಾಪ್ ಇಟ್ಕೋಬೋದು. ಈ ಥರ ಸೀರೆ ಪೂರ್ತಿ ಮಾಡ್ಕೋತೀನಿ. ಮಾಡಿದ ಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ಎಷ್ಟು ಬಂದಿದೆ ಅಂತ. ಯಾವ ಥರ ಕಾಣಿಸ್ತಾ ಇದೆ ನೋಡಿ ಕಂಪ್ಲೀಟ್ ಆದಮೇಲೆ. ಓಕೆ ನೋಡಿ, ಈ ಥರ ಸೀರೆ ಪೂರ್ತಿ ಮಾಡ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 1/2 ಇಂಚಷ್ಟೇ ಇರುತ್ತೆ ಈ ಥರ ಬೆರಳಳತೆಯಿಂದ ಮಾಡಿಕೊಂಡಾಗ. ಇವಾಗ ನೆಕ್ಸ್ಟ್ ನೋಡಿ, ಈ ಥರ ಈಗ ಅರಳೆ ದಾರ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಈ ನಾರ್ಮಲ್ ನೀಡಲ್ಗೆ ನಾನು ಪೋಣಿಸ್ಕೋತೀನಿ. ಒಂದು ಮೀಡಿಯಮ್ ಸೈಜ್ ಇದೆ ಬೀಡಿ ನಾರ್ಮಲ್ ನೀಡಲ್ ಇದು. ಪೂರ್ತಿ ಚಿಕ್ಕದಾದರೆ ಅರಳೆ ಹೋಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರೋ ನೀಡಲ್ ತಗೊಂಡಿದ್ದೀನಿ. ಇದ್ರ ಒಳಗಡೆಗೆ ಅರಳೆ ದಾರನ ಪೋಣಿಸ್ಕೋಬೇಕು. ಇದನ್ನು ಪೋಣಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಉದ್ದಕ್ಕೆ ತಗೊಳ್ಳಿ. ಇದನ್ನು ಉದ್ದಕ್ಕೆ ತಗೊಂಡು ಅರಳೆ ದಾರನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ನೀಡಲನ್ನು ಹಾಕಬೇಕು. ಇಲ್ಲಿ ನೀಡಲ್ನ ಹಾಕಿ ಈ ದಾರನ ಮೇಲ್ ತರ್ತೀನಿ. ಮೇಲ್ ತಂದು ಅಂದಾಜು ಮೇಲೆ ಒಂದಿಷ್ಟು ಉದ್ದಕ್ಕೆ ಬಿಟ್ಕೋತಾ ಇದ್ದೀನಿ. ಇದನ್ನೇನು ಅಳತೆ ತಗೊಂಡು ಮಾಡಬೇಕಂತೇನಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ಗಂಟು ಹಾಕ್ತೀನಿ. ಈ ಥರ ನಾರ್ಮಲ್ ನಾಟ್ ಹಾಕ್ತೀವಲ್ಲ, ಆ ಥರ ಒಂದು ಗಂಟು ಹಾಕ್ಕೊಳ್ಳಿ. ಈ ಥರ ನೋಡಿ, ಇಲ್ಲಿ 6 ಎಳೆ ಹಾಕ್ಕೊಂಡಿದ್ನಲ್ಲ, ಇದು ಡಬಲ್ ಮಾಡಿಕೊಂಡಾಗ ನಮಗೆ 12 ಎಳೆ ಆಯಿತು. ಮತ್ತು ಪಕ್ಕದಲ್ಲೇ ಸೇಮ್ ಇದೇ ಥರ ಮಾಡ್ಕೋತೀನಿ. ಇದನ್ನು ಕೂಡ ಸೇಮ್ ಇದೇ ಥರ ತಗೊಳ್ಳಿ. ಉದ್ದ ಸೇಮ್ ಬೇಕಂತೇನಿಲ್ಲ, ಅಂದಾಜು ಮೇಲೆ ಕಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಗಂಟು ಹಾಕ್ತೀನಿ. ಇದೇ ಥರ ಮೊದಲು ನಾನು ಈ ಪರ್ಪಲ್ ಕಲರ್ ಇದೆಯಲ್ಲ, ಇದನ್ನು 4 ಮಾಡ್ಕೋತೀನಿ. ಈ ಥರ ಪರ್ಪಲ್ ಕಲರು 4 ಈ ಥರ ಮಾಡ್ಕೋತೀನಿ. ನೋಡಿ, ಈ ಥರ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಬಾಡಿ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಸೇಮ್ ಮತ್ತೆ ನೆಕ್ಸ್ಟ್ ಈ ಥರ ನೀಡಲ್ನ ಹಾಕಿ ದಾರನ ತಂದು ಇದೇ ಥರ ಇದನ್ನು ಕೂಡ ಗಂಟನ್ನು ಹಾಕಬೇಕು. ಸೇಮ್ ಇಷ್ಟೇ ಉದ್ದಕ್ಕೆ ಇದನ್ನು ಕಟ್ ಮಾಡಿಕೊಂಡು ಗಂಟು ಹಾಕ್ಕೋತೀನಿ. ಗಂಟು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಇದನ್ನು ಕೂಡ 4 ಹಾಕ್ತೀನಿ. ಈ ಥರ ಬಾಡಿ ಕಲರ್ 4, ಸೀರೆ ಪೂರ್ತಿ ಇದೇ ಥರ ಮಾಡ್ಕೋಬೇಕಾಗತ್ತೆ. 4 ಪರ್ಪಲ್ ಕಲರ್, 4 ಗ್ರೀನ್ ಕಲರ್ ಈ ಥರ ಹಾಕ್ಕೋತೀನಿ. ಓಕೆ ನೋಡಿ, 4 ಪಲ್ಲು ಕಲರು ಮತ್ತು 4 ಬಾಡಿ ಕಲರ್ ಈ ಥರ ನಾನು ಥ್ರೆಡ್ಗಳನ್ನು ಸೀರೆ ಪೂರ್ತಿ ಮಾಡ್ಕೋತಿದ್ದೀನಿ. ಇವಾಗ ನೆಕ್ಸ್ಟ್ ನೋಡಿ, ಈ ಥರ ಒಂದು ಕ್ರೋಶಾ ನೀಡಲ್ಗೆ ಈ ಬೀಡನ್ನು ಹಾಕಿ ಈ ಥರ ಇಟ್ಕೋಬೇಕು ನೀಡಲ್ಗೆ. ನಿಮಗೆ ಕ್ರೋಶಾಯಿಂದ ಬರಲ್ಲ ಅಂದರೆ ಇನ್ನೊಂದು ಥರ ಕೂಡ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಈ ಥರ ಬೀಡನ್ನು ಹಾಕಿ ಇಲ್ಲಿ ಒಂದು ಗಂಟನ್ನು ಹಾಕಬೇಕು. ನಾರ್ಮಲ್ ನಾಟ್ ಹಾಕ್ತೀವಲ್ಲ, ಆ ಥರ ಹಾಕ್ಕೊಳ್ಳಿ. ಈ ಥರ ನಾಟ್ ಹಾಕಿ ಮತ್ತೆ ಇನ್ನೊಂದು ಬೀಡ್ ತಗೋತೀನಿ. ಇದನ್ನು ಕೂಡ ಈ ಕ್ರೋಶಾ ನೀಡಲ್ನಲ್ಲಿ ಹಾಕಿ ಮತ್ತೆ ನೆಕ್ಸ್ಟ್ ಥ್ರೆಡ್ಗೆ ಈ ಥರ ಬೀಡನ್ನು ಪಾಸ್ ಮಾಡ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡನ್ನು ಲಾಕ್ ಮಾಡಿ. ಈ ಥರ ಬೀಡನ್ನು ಲಾಕ್ ಮಾಡ್ಕೋಬೇಕು ಅಥವಾ ಗಂಟು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಈ ಎರಡನ್ನು ಸೇರಿ ನಾವು ಗಂಟು ಹಾಕಬೇಕಾಗತ್ತೆ. ಈಗ ನೆಕ್ಸ್ಟ್ ಇದೇ ಥರ ಎಲ್ಲದಕ್ಕೂ ಕೂಡ ಹಾಕ್ಕೋಬೇಕು ನಾವು ಬೀಡು. ಈಗ ನಿಮಗೆ ಕ್ರೋಶಾ ನೀಡಲಿಂದ ಬರಲ್ಲ ಅಂದರೆ ಈ ಥರ ಒಂದು ಎಮ್ಮಿಂಗ್ ಸೂಜಿಗೆ ಕಾಟನ್ ಥ್ರೆಡನ್ನು ಪೋಣಿಸಿ ಗಂಟು ಹಾಕಿ ಇಟ್ಕೊಳ್ಳಿ. ಈ ಥರ ಬರಬೇಕದು. ಇವಾಗ ಈ ದಾರನ ಈ ಥ್ರೆಡ್ ಒಳಗಡೆ ಹಾಕ್ತೀನಿ. ಈ ಥರ ಇವಾಗ ನೀಡಲ್ನಲ್ಲಿ ಬೀಡನ್ನು ಹಾಕಿ ಈ ಥರ ಮಾಡ್ಕೊಂಡ್ರೆ ಸಾಕು, ಎಷ್ಟು ಈಸಿಯಾಗಿ ಬೀಡು ಥ್ರೆಡ್ ಒಳಗಡೆ ಪಾಸ್ ಆಗುತ್ತೆ. ಕ್ರೋಶಾ ನೀಡಲಿಂದ ಬರಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ. ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿ ಗಂಟು ಹಾಕಿ ಇಟ್ಕೋಬೇಕು. ಈಗ ಈ ಬೀಡನ್ನು ಹಾಕಿ ಅದರ ಒಳಗಡೆ ಪಾಸ್ ಮಾಡಿದರೆ ತುಂಬಾ ಈಸಿಯಾಗಿ ಪಾಸ್ ಆಗುತ್ತೆ ಬೀಡು. ನೋಡಿ, ಈ ಥರ ಇದೇ ಥರ ಎಲ್ಲ ಥ್ರೆಡ್ಗಳಿಗೂ ನಾನು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕ್ಕೊಂಡ್ಮೇಲೆ ಬೀಡ್ ಹಾಕಿದ ಮೇಲೆ ನಾನು ಪ್ರತಿಯೊಂದು ಬೀಡ್ ಕೆಳಗಡೆ ಒಂದು ಗಂಟನ್ನು ಹಾಕ್ತಾ ಇದ್ದೀನಿ. ಈ ಥರ ಗಂಟು ಹಾಕ್ಕೋಬೇಕು.
ಇದೇ ಥರ ಎಲ್ಲ ಥ್ರೆಡ್ಗಳಿಗೂ ಹಾಕ್ಕೊಳ್ಳಿ. ಹಾಕಿದ ಮೇಲೆ ಇವಾಗ ನೋಡಿ, ಈ 2 ಥ್ರೆಡನ್ನು ಸೇರಿ ಇವಾಗ ಗಂಟನ್ನು ಹಾಕ್ತೀನಿ. 2 ಬೀಡ್ ಸೇರಿ ಒಂದೊಂದು ಗಂಟು ಈ ಥರ ಹಾಕ್ಕೋಬೇಕು. ಮತ್ತೆ ಈ 2 ಸೇರಿ ಗಂಟನ್ನು ಹಾಕ್ಕೋತೀನಿ. ನೀಟಾಗಿ ನೋಡಿ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಇದೇ ಥರ ಗಂಟನ್ನು ಹಾಕಿ. ನೆಕ್ಸ್ಟ್ ಇದು ಕೂಡ ಅಷ್ಟೇ. ನೋಡಿ ಎಲ್ಲದಕ್ಕೂ ಕೂಡ ಗಂಟೆಗಳನ್ನು ಹಾಕಿದ್ದೀನಿ. ಇವಾಗ ಇದು ಉದ್ದ ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ನಾನು ಕಟ್ ಮಾಡ್ಕೋತೀನಿ. ನೀವು ಸೀರೆ ಪೂರ್ತಿ ಈ ಥರ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ಈ ಥರ ಕಟ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆದಮೇಲೆ ಇವಾಗ ಕುಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ಥರ ಸೀರೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇವಾಗ 120 ಕುಚ್ಚು ತಗೊಂಡಿದ್ದೀನಲ್ಲ, ಇದನ್ನು ಇಲ್ಲಿ ಮಿಡಲ್ನಲ್ಲಿ ಹಾಕಬೇಕು. ಈ ಥರ ಇಲ್ಲಿ ಗಂಟು ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಆಲ್ರೆಡಿ 24 ಎಳೆ ಇದೆ. ಇದನ್ನು 120 ತಗೊಂಡಿದ್ದೀನಲ್ಲ, ಡಬಲ್ ಮಾಡ್ಕೊಂಡಾಗ 240 ಆಗುತ್ತೆ. ಟೋಟಲ್ 264 ಎಳೆ ಆಗುತ್ತೆ ಕುಚ್ಚು. ಈ ಥ್ರೆಡ್ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಗಂಟು ಹಾಕ್ಕೊಂಡಿರ್ತೀವಲ್ಲ ಮೊದಲೇ ರೆಡಿ ಮಾಡಿಕೊಂಡು, ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ಆ ಥರ ನೀಟಾಗಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಈಗ ಒಂದು ನಾರ್ಮಲ್ ನೀಡಲ್ಗೆ ನಾನು ಈ ಥರ ಒಂದು ಎಮ್ಮಿಂಗ್ ಸೂಜಿಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ತಗೊಂಡು ಬರ್ತೀನಿ. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೋಬೇಕಾಗತ್ತೆ. ಇವಾಗ ಹೂ ಕಟ್ತೀವಲ್ಲ, ಆ ಥರ ಒಂದು ಲಾಕನ್ನು ಮಾಡ್ಕೋತೀನಿ. ನೀವು ನಾರ್ಮಲ್ಲಾಗಿ ಯಾವ ಥರ ಕುಚ್ಚನ್ನು ಹಾಕ್ತಿರೋ ಆ ಥರ ಹಾಕ್ಕೊಳ್ಳಿ. ಹೀಗೆ ಹಾಕಬೇಕಂತೇನಿಲ್ಲ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಈ ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡ್ಕೊಂಡಿರೋದ್ರಿಂದ ಮೊದಲಿಂದ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ಈ ಥರ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಡಿಸೈನ್ ಮಾತ್ರ ನೀವು ಕಂಪ್ಲೀಟ್ ಆದಮೇಲೆ ನೋಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಸೀರೆ ಪೂರ್ತಿ ಇದೇ ಥರ ಕುಚ್ಚುಗಳನ್ನು ಹಾಕ್ಕೊಂಡಿದ್ದೀನಿ. 2 ಬಾಡಿ ಕಲರ್ ಥ್ರೆಡ್ಗಳನ್ನು ಹಾಕಿದ್ದೀನಿ, 2 ಪಲ್ಲು ಕಲರ್ ಹಾಕಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಚೇಂಜಸ್ ಮಾಡಿ ಹಾಕ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಕ್ರೋಶಾ ಬರಲ್ಲ, ಈ ಥರ ಡಿಸೈನ್ಸ್ಗಳನ್ನು ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಪಲ್ಲು ಕಲರ್, ಒಂದು ಬಾಡಿ ಕಲರ್ ಈ ಥರ ಥ್ರೆಡ್ಗಳನ್ನು ಚೇಂಜಸ್ ಮಾಡಿ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.